ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರು. ಇವತ್ತು ನಾನು ಜೋರ್ಡಾನ್ ದೇಶದ ಮಹಾನಗರಿ ಮತ್ತು ರಾಜಧಾನಿ ಎಂದೇ ಪ್ರಸಿದ್ಧಿಯಾಗಿರುವ ಅಮ್ಮನ್ ನಗರದಲ್ಲಿ ನಾನಿದ್ದೀನಿ. ಅಮ್ಮನ್ ನಗರ ಸುಮಾರು 7,000 ವರ್ಷ ಅಷ್ಟು ಹಳೆಯದು. ಇದನ್ನ ಸುಮಾರು 7 ಬೆಟ್ಟಗಳ ಮೇಲೆ ಕಟ್ಟಿದ್ದಾರೆ. ಈ ತರ ಇಷ್ಟು ವರ್ಷಗಳು ನಿಂತಿರುವ ನಗರಗಳಲ್ಲಿ ಇದು ಕೂಡ ಒಂದು. ಬೈಜಾಂಟಿನರು, ರೋಮನರು, ಗ್ರೀಕರು, ಇಲ್ಲಿನ ಅಮೋನೈಟ್ಸ್ ಮತ್ತೆ ಉಮಯಸ್ ಎಲ್ಲರೂ ರೂಲ್ ಮಾಡಿ ಹೋಗಿದ್ದಾರೆ. ಆದರೆ ಈ ನಗರ ಮಾತ್ರ ನಿಂತೇ ಇದೆ. ಈ ಅಮ್ಮನ್ ನಗರವನ್ನ ರೋಮನ್ನರು ಮತ್ತು ಗ್ರೀಕರು ಬರುವ ಮುಂಚೆ, ಅಂದ್ರೆ ಅಮೋನೈಟ್ ಕಿಂಗ್ಡಮ್ ಇತ್ತಲ್ಲ, ಅಮೋನೈಟ್ ಸಾಮ್ರಾಜ್ಯ, ಆವಾಗ ರೆಬೋತ್ ಅಮೋನ್ ಅಂತ ಕರೀತಾ ಇದ್ರು. ಗ್ರೀಕರು ಮತ್ತು ರೋಮನ್ನರು ಬಂದ್ಮೇಲೆ ಇದನ್ನ ಫಿಲಾಡೆಲ್ಫಿಯಾ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಈ ಗ್ರೀಕರ ಮತ್ತು ರೋಮನರ ಕಾಲದಲ್ಲಿ ಇದು ಒಂದು ಪಾರ್ಟ್ ಆಫ್ ಡೆಕೋಪೊಲಿಸ್ ಆಗಿತ್ತು. ಡೆಕೋಪೊಲಿಸ್ ಅಂದ್ರೆ 10 ವಿಶಿಷ್ಟ ಅಥವಾ ದೊಡ್ಡ ನಗರಗಳಲ್ಲಿ ಒಂದು ಅಂತ ಅರ್ಥ. ಇಷ್ಟು ಚರಿತ್ರೆ ಇರುವ ಈ ಸಿಟಿಯಲ್ಲಿ ಸುಮಾರು 45 ಲಕ್ಷ ಜನ ವಾಸವಾಗಿದ್ದಾರೆ. ಈಗ 45 ಲಕ್ಷ ಅಂದ್ರೆ ಆಲ್ಮೋಸ್ಟ್ 40% ಆಫ್ ಜೋರ್ಡನ್ ಟೋಟಲ್ ಪಾಪ್ಯುಲೇಷನ್. ಇಲ್ಲಿ ಬರೀ ಜೋರ್ಡಾನಿಯನ್ಸ್ ಅಲ್ಲದೆ ಸಿರಿಯನರು, ಇರಾಕಿಯರು ಮತ್ತು ಪ್ಯಾಲೆಸ್ತೀನ್ ಜನರು ಕೂಡ ಇಲ್ಲಿ ನೆಲೆಸಿದ್ದಾರೆ. ಈ ಒಂದು ಪ್ಲೇಸು ಫೋಟೋಗ್ರಫಿಗೋಸ್ಕರನೇ ಮಾಡಿಸಿದ್ದಾರೆ. ಇಲ್ಲಿಂದ ನೋಡಿ ನೀವು ಒಂದು ಆಲ್ಮೋಸ್ಟ್ ಇನ್ನೊಂದು ಬೆಟ್ಟದ ಮೇಲೆ ಇರೋ ಕಂಪ್ಲೀಟ್ ಅಮ್ಮನ್ ಸಿಟಿ ನೋಡ್ಬೋದು. ಜೊತೆಗೆ ಅಲ್ಲಿ ಕಾಣ್ತಿರೋ ಫೇಮಸ್ ರೋಮನ್ ಥಿಯೇಟರ್ ಏನಿದೆ ಅದು ಕೂಡ ಇಲ್ಲಿಗೆ ತುಂಬಾ ಅಚ್ಚುಕಟ್ಟಾಗಿ ಕಾಣುತ್ತೆ. ಸ್ನೇಹಿತರೆ, ನಾವೀಗ ಅಮ್ಮನ್ ಸಿಟಾಡೆಲ್ ಅಂದರೆ ಅಮ್ಮನ್ ಕೋಟೆಯಲ್ಲಿ ಇದ್ದೀವಿ. ಒರಿಜಿನಲಿ ಅಮ್ಮನ್ ಸಿಟಿ ಅಂದರೆ ಇಲ್ಲೇ ಸ್ಥಾಪಿತವಾಗಿದ್ದು. ಸುಮಾರು 7,000 ವರ್ಷಗಳ ಹಿಂದೆ ಸ್ಥಾಪಿತವಾಗಿದ್ದರೂ ಕೂಡ ಆಧಾರಗಳಿರೋದು ಸುಮಾರು ಒಂದು 4,000 ವರ್ಷಗಳಿಂದ ಮಾತ್ರ. 7,000 ವರ್ಷಗಳ ಹಿಂದೆ ಸ್ಥಾಪನೆ ಆಗಿದ್ದು ಇದೇ ಕೋಟೆಯಲ್ಲಿ. ನಾವು ಸುತ್ತು ಏನು ನೋಡ್ತಾ ಇದ್ದೀವಿ ಇವಾಗ ಅಮ್ಮನ್ ನಗರ, ಅದೆಲ್ಲ ಏನೂ ಇರಲಿಲ್ಲ. ಅಮ್ಮನ್ ನಗರ ಈ ಕೋಟೆ ಮಾತ್ರ. ಸೊ ಇಲ್ಲಿ ಸುಮಾರು ರಾಜ ಮನೆತನಗಳಿಗೆ ಬಂದು ತುಂಬ ಕಿಂಗ್ಡಮ್ಸ್ ಎಲ್ಲ ಬಂದು ಹೋಗಿದ್ದಾರೆ. ಆದರೂ ಇದನ್ನು ಯಾರೂ ಒಡೆಯಕ್ಕೆ ಹೋಗಿಲ್ಲ. ಒಂದೊಂದು ಹೊಸ ಸಾಮ್ರಾಜ್ಯ ಬಂದಾಗ ಕೂಡ ಇದನ್ನು ಕಟ್ಟಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಅಮೋನೈಟ್ ಕಿಂಗ್ಡಮ್ ಅಂತ ಇತ್ತು. ಈ ಅಮೋನೈಟ್ ಕಿಂಗ್ಡಮ್ ಅವರೇ ಈ ಸುತ್ತು ಇರುವ ಕೋಟೆಗೆ ಗೋಡೆನ ಕಟ್ಟಿದ್ದಂತೆ. ಇವಾಗ ನಾನು ನಿಂತಿದ್ದೆಲ್ಲ ಈ ಪ್ಲೇಸಲ್ಲಿ ಅಮೋನೈಟ್ ಸಾಮ್ರಾಜ್ಯದ ಅರಮನೆ ಇಲ್ಲಿ ಇತ್ತಂತೆ. ಇದು ಒಂಥರ ಜಾಗತಿಕ ಮಟ್ಟದ ನಗರವಾಗಿ ಬೆಳೆದಿದ್ದು, ಹರಡಿದ್ದು ಎಲ್ಲ ಈ ಅಮೋನೈಟ್ ಕಿಂಗ್ಡಮ್ ಇತ್ತಲ್ಲ ಅವರ ಕಾಲದಲ್ಲಿ. ಅವರು ಆಳಿದ್ದು ಕ್ರಿಸ್ತಪೂರ್ವ 1200ರಿಂದ ಕ್ರಿಸ್ತಪೂರ್ವ 300ವರೆಗೂ. ಆಮೇಲೆ ಬಂದ ರೋಮನ್ನರು, ನಿಯೋ ಅಸಿರಿಯನ್ಸ್, ನಿಯೋ ಬ್ಯಾಬಿಲೋನಿಯನ್ಸ್, ಮತ್ತು ಟಾಲಮೀಸ್, ಮತ್ತು ಏನಂತೀವಿ ಈ ಗ್ರೀಕರು, ಬೈಜಾಂಟಿನ್ ಎಂಪೈರ್, ಮತ್ತು ರೀಸೆಂಟಾಗಿ ಅಂದರೆ ಕೊನೆಯದಾಗಿ ಇದ್ದ ಈ ಉಮಯ್ಯದ್ ಖಲೀಫರು ಕೂಡ ಇದೆ ಈ ನಗರವನ್ನು ಬೆಳೆಸಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಕಾಣ್ತಾ ಇರೋದು ಬೈಜಾಂಟಿನ್ ಕಾಲದ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಅಂತೆ. ಈ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಅಂದರೆ ಬೈಜಾಂಟಿನ್ ಕಾಲದ ಜನ ಇಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸವಾಗಿದ್ದರಂತೆ. ನಾವು ಇವಾಗ ನೋಡ್ತಾ ಇರುವಂಥದ್ದು ದ ಟೆಂಪಲ್ ಆಫ್ ಹರ್ಕ್ಯುಲಸ್. ರೋಮನ್ ಎಂಪರರ್ ಆದ ಮಾರ್ಕಸ್ ಒರೇಲಿಯಸ್, ಆತ ಸುಮಾರು ಕ್ರಿಸ್ತಶಕ 160-180 ಮಧ್ಯೆ ಕಟ್ಟಿಸಿರೋದಂತೆ ಇದು. ನಾವು ಜರಾಶಲ್ಲಿ ನೋಡಿದ್ವಿ ರೋಮನ್ನರ ಶೈಲಿ ಹೇಗಿತ್ತು ಅಂತ. ಮೊದಲು ಕಾಣೋದು ಈ ದೊಡ್ಡ ದೊಡ್ಡ ಪಿಲ್ಲರ್ಗಳು, ಸುತ್ತು ಪಿಲ್ಲರ್ಗಳೇ ಇರುತ್ತೆ. ಮಧ್ಯದಲ್ಲಿ ಮೇ ಬಿ ದೇವಸ್ಥಾನ ಕಟ್ಟಿರ್ಬೋದು. ಹರ್ಕುಲೆಸ್ ದೇವ್ರಿಗೋಸ್ಕರ ಕಟ್ಟಿದ ಈ ಟೆಂಪಲ್ ತುಂಬ ಬಿದ್ದೋಗಿದೆ. ರೋಮನ್ನರು ನಮ್ಮ ಥರ ಭಾರತೀಯರ ಥರನೇ ತುಂಬ ಫೇಮಸ್ ಆಗಿದ್ರು ಅನ್ಕೋತೀನಿ ಆರ್ಕಿಟೆಕ್ಚರಲ್ಲಿ. ಇಲ್ಲಿ ನೋಡಿ ಕಲ್ಲು ಮೇಲೆ ಏನೇನೋ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಫ್ಲೋರಿಂಗ್ ಮೊದಲೇ ಕಲ್ಲಿತ್ತಲ್ಲ ಬೆಟ್ಟ, ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ದಂಗಿದೆ. ಎಲ್ಲೆಲ್ಲಿ ಗ್ಯಾಪ್ ಅಥವಾ ಹಳ್ಳ ಇತ್ತು ಅಲ್ಲಿ ಮಾತ್ರ ಕಲ್ಲುಗಳನ್ನ ಹಾಕ್ಕೊಂಡಿದ್ದಾರೆ ಅನಿಸುತ್ತೆ. ಮಧ್ಯದಲ್ಲಿ ತುಂಬ ದೊಡ್ಡ ವಿಗ್ರಹ ಇತ್ತಂತೆ ಹರ್ಕುಲೆಸ್ದು. ಹರ್ಕುಲೆಸ್ ಅಂದರೆ ರೋಮನ್ ಗಾಡ್ ಫಾರ್ ಸ್ಟ್ರೆಂತ್ ಅಂತ ಅರ್ಥ. ಸೊ ಇಲ್ಲಿಂದ ನಿಂತ್ಕೊಂಡು ಪೂರ್ತಿ ಸಿಟಿನ ನೋಡ್ಬೋದನ್ನೋ ಇದು ಕಲ್ಪನೆ ಇತ್ತಂತೆ ಆ ಕಾಲದಲ್ಲಿ. ಸೊ ಇದೊಂಥರ ರೋಮನ್ ಔಟ್ಪೋಸ್ಟ್ ಥರ. ನಾವು ಹಿಸ್ಟ್ರಿಯಲ್ಲಿ ಓದಿದ್ದೀವಿ
ಈ ಎಲ್ಲ ಕಿಂಗ್ಡಮ್ಸ್ ಎಲ್ಲ ಅವ್ರದ್ದೇ ಏನು ಧರ್ಮ ಇರುತ್ತೆ ಅದೇ ಎಲ್ಲ ಕಡೆ ಬರಬೇಕಂತ ಅದನ್ನೆಲ್ಲ ಕಡೆ ಪ್ರಮೋಟ್ ಮಾಡ್ತಾಯಿದ್ರು. ಮಿಷನರೀಸ್ನ ಕಳಿಸಿ ಅದನ್ನು ಧರ್ಮವನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆಲ್ಲ ತುಂಬಾ ಟ್ರೈ ಮಾಡಿದ್ದಾರೆ. ಈಗ ನಾವು ನಿಂತಿರುವಂಥ ಪ್ಲೇಸ್ ಏನಿದೆ ಅಂದರೆ ಇದನ್ನು ಉಮೈಯದ್ ಮಾಸ್ಕ್ ಅಂತ ಕರೀತಾರೆ. ಈ ಬೈಜಾಂಟಿನ್ ಎಂಪೈರ್ ಕೂಡ ಮುಗಿದ ಮೇಲೆ ಬಂದಿದ್ದು ಉಮೈಯದ್ ಖಲೀಫರು. ಅವರೇ ಅಮ್ಮನ್ ರಾಜ್ಯನ ಆಳಿದ್ದು. ಕ್ರಿಸ್ತಶಕ ಸುಮಾರು 700-800 ಮಧ್ಯೆ ಆಳಿದವರು ತಮ್ಮದೇ ಆದ ಇಸ್ಲಾಂ ಧರ್ಮವನ್ನು ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ಇಲ್ಲಿ ತುಂಬ ಮಾಸ್ಕ್ಗಳು ಅವ್ರದ್ದೇ ಆದ ಶೈಲಿಯಲ್ಲಿ ಅರಮನೆಗಳನ್ನ ಕೂಡ ಕಟ್ಟಿದ್ದಾರೆ. ಇದು ನೋಡಿ ಮಾಸ್ಕ್ ಅಂತೆ. ಬಟ್ ಇಲ್ಲೇನು ತುಂಬ ಇಲ್ಲ, ಸಣ್ಣ ಸಣ್ಣ ಪಿಲ್ಲರ್ಸ್ ಮಾತ್ರ ಹಾಗೆ ಉಳಿದು ಬಿಟ್ಟಿದೆ. ಇದು ಅಮ್ಮನ್ ಸಿಟಾಡೆಲ್ ಇದೆಯಲ್ಲ, ಇದರಲ್ಲಿ ಅತಿ ಎತ್ತರವಾದ ಪ್ರದೇಶದಲ್ಲಿ ಕಟ್ಟಿದ್ದಾರೆ. ಪೂರ್ತಿ ನಗರವನ್ನು ಇಲ್ಲಿಂದ ನೋಡ್ಬೋದು ಅಂತ ಹೇಳಿ ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಮಾತ್ರ ಒಂದು ಎಂಟ್ರೆನ್ಸ್ ವಾಲ್ ಅನ್ಕೋತೀನಿ, ವಾಲ್ ಥರ ಇದೆ. ಇಲ್ಲಿ ಸ್ವಲ್ಪ ವಿಭಿನ್ನವಾದ ಅರೇಬಿಕ್ ಶೈಲಿಯಲ್ಲಿ ಕೆತ್ತನೆ ಮಾಡಿರೋದನ್ನು ನೀವು ಗಮನಿಸ್ಬೋದು. ಈ ಥರ ಇತ್ತು ಮಾಸ್ಕ್ ಅಂತ ಒಂದನ್ನು ಅಂದಾಜು ಮಾಡಿಕೊಂಡು ಒಂದು ಚಿತ್ರನ ಬಿಡಿಸಿದ್ದಾರೆ ನೋಡಿ. ಈಗ ಇದರ ಅವಶೇಷಗಳು ಮಾತ್ರ ಉಳಿದಿದೆ, ಇಲ್ಲಿ ಏನೂ ಉಳಿದಿಲ್ಲ ನೋಡೋದಕ್ಕೆ. ಸ್ನೇಹಿತರೆ, ಈ ರೋಮನ್ ಸಾಮ್ರಾಜ್ಯ ಮತ್ತು ಈ ಬೈಜಾಂಟಿನ್ ಸಾಮ್ರಾಜ್ಯ ಎರಡೂ ಪತನವಾದ ಮೇಲೆ ಈ ಅಮ್ಮನ್ ನಗರವನ್ನು ಆಳಿದ್ದು ಉಮೈಯದ್ ಖಲೀಫರು. ಉಮೈಯದ್ ಖಲೀಫರು ಕ್ರಿಸ್ತಶಕ 700-800 ಮಧ್ಯೆ ಅಮ್ಮನ್ ನಗರವನ್ನು ಆಳಿದರು. ಅವರ ಖಲೀಫಾ ಅಂತ ಏನು ಕರಿತೀವಿ, ಗವರ್ನರ್, ಅವರು ವಾಸವಾಗಿದ್ದ ಅರಮನೆ ಇದೆ. ಬನ್ನಿ, ಇದೇ ನೋಡಿ ಉಮೈಯದ್ ಪ್ಯಾಲೇಸ್. ತುಂಬ ದೊಡ್ಡದಾಗಿ ಕಲ್ಲಿನಲ್ಲಿ ಕಟ್ಕೊಂಡಿದ್ದಾರೆ. ಕಾಲಕ್ರಮೇಣ ಭೂಕಂಪ ಆಯಿತೋ ಇಲ್ಲ ಏನಾಯಿತೋ ಇದು ಕೂಡ ನೆಲಸಮ ಆಗಿಬಿಟ್ಟಿದೆ. ಈ ಪ್ಯಾಲೇಸ್ನ ನಾವು ಏನು ನೋಡ್ತಾ ಇದ್ದೀವಿ ನೋಡಿದ್ರೆ ಸುಮಾರು ಒಂದು 10-15 ರೂಮ್ಗಳನ್ನ ಕೂಡ ಕಟ್ಟಿದಾಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಖಲೀಫಾ ವಾಸವಾಗಿದ್ದರು. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ರಿಸೆಪ್ಷನ್ ಹಾಲ್ ಅಂತ, ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳು, ಮೀಟಿಂಗ್ಸ್ ಎಲ್ಲ ಅಲ್ಲೇ ಮಾಡ್ತಾಯಿದ್ರು. ಇಲ್ಲಿಂದ ಅಲ್ಲಿಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಸ್ನೇಹಿತರೆ, ಇಲ್ಲಿಂದ ಈಗ ನೀವು ಅಮ್ಮನ್ ನಗರ ಕೂಡ ಎಷ್ಟು ದೊಡ್ಡದಿರ್ಬೋದು ಅಂತ ನೋಡಿ. ಇವಾಗ ನಡ್ಕೊಂಡು ಹೋಗ್ತಾ ಇರೋದು ಕೊನೊನಾಡೆಡ್ ಸ್ಟ್ರೀಟ್ ಅಂತ. ಈ ಕೊನೊನಾಡೆಡ್ ಸ್ಟ್ರೀಟ್ ಏನಿದೆ ಇದು ಈ ಖಲೀಫಾ ಇದ್ರಲ್ಲ ಅವರ ಅರಮನೆ ಮತ್ತು ರಿಸೆಪ್ಷನ್ ಹಾಲ್ ಮಧ್ಯದಲ್ಲಿದೆ. ಇದರ ಥ್ರೂ ಈ ಉಮೈಯದ್ ಖಲೀಫರು ವಾಕ್ ಮಾಡಿಕೊಂಡು ಹೋಗ್ತಾ ಇದ್ರಂತೆ. ನೀವು ಎರಡು ಕಡೆ ನೋಡಿದ್ರೆ ಸುಮಾರು 13 ಪಿಲ್ಲರ್ಸ್ ಇದೆ. ಈ 26 ಪಿಲ್ಲರ್ಗಳಲ್ಲಿ ಒಂದು ಕೂಡ ಇವಾಗ ಉಳಿದಿಲ್ಲ, ಎಲ್ಲ ಬಿದ್ದೋಗಿದೆ. ನೀವು ನೋಡಿದರೆ ಈ ಪಕ್ಕದಲ್ಲಿ ಕೂಡ ಒಂದು ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಇತ್ತಂತೆ. ಇದನ್ನು ಉಮೈಯದ್ ಹೌಸ್ ಅಂತ ಕರೀತಾರೆ. ಈ ವಾಕ್ವೇ ಸುತ್ತು ಇರೋ ಮನೆಗಳೆಲ್ಲ ಈ ರಾಜನಿಗೆ ತುಂಬ ಹತ್ತಿರ ಇರ್ತಾರಲ್ಲ, ಈ ಸೇನಾಧಿಪತಿಗಳು, ಮಂತ್ರಿಗಳು ಅಂಥವರೆಲ್ಲ ಇಲ್ಲಿ ವಾಸವಾಗಿರ್ತಾ ಇದ್ರಂತೆ. ಸ್ನೇಹಿತರೆ, ಇವಾಗ ನಾವು ನೋಡ್ತಾ ಇರೋದು ಈ ಉಮೈಯದ್ ರಿಸೆಪ್ಷನ್ ಹಾಲ್. ಈ ರಿಸೆಪ್ಷನ್ ಹಾಲ್ ಬರೋಕ್ಕೂ ಮುಂಚೆ ಇಲ್ಲಿ ಬೈಜಾಂಟೈನ್ ಮತ್ತು ರೋಮನ್ನರ ಕಾಲದ ಒಂದು ಬಿಲ್ಡಿಂಗ್ ಇತ್ತಂತೆ. ಅದು ಬಿದ್ದು ಹೋದ್ಮೇಲೆ ಇಲ್ಲಿ ಉಮೈಯದ್ ಖಲೀಫರು ಇಲ್ಲಿ ಒಂದು ರಿಸೆಪ್ಷನ್ ಹಾಲ್ನ ಕಟ್ಟಿದ್ದಾರೆ. ತುಂಬ ವಿಶಾಲವಾಗಿದೆ, ತುಂಬ ಡಿಫ್ರೆಂಟ್ ಆರ್ಕಿಟೆಕ್ಚರ್. ಉಮೈಯದ್ ಖಲೀಫರ ಕಾಲದಲ್ಲಿ ಈ ರಿಸೆಪ್ಷನ್ ಹಾಲ್ನಲ್ಲೇ ಕೆಲವು ಮೇಜರ್ ಈವೆಂಟ್ಸ್ ನಡೀತಾ ಇತ್ತು. ಯಾರಾದರೂ ಬೇರೆ ರಾಜ್ಯದಿಂದ ಗೆಸ್ಟ್ಗಳು ಬಂದರೆ ಅಥವಾ ಈ ರಾಜ್ಯದ ಬಗ್ಗೆ ಏನಾದರೂ ಒಂದು ತೀರ್ಮಾನಗಳು ತಗೋಬೇಕಂದ್ರೆ ಇಲ್ಲಿ ಮೀಟಿಂಗ್ ಮಾಡಿ ತಗೋತಾ ಇದ್ರಂತ ಇನ್ಸ್ಕ್ರಿಪ್ಷನಲ್ಲಿ ಬರೆದಿದ್ದಾರೆ. ಸ್ನೇಹಿತರೆ, ನಾನು ನಿಮಗೆ ಈಗ ಈ ಅಮ್ಮನ್ ಕೋಟೆಯಲ್ಲಿರುವ ಇನ್ನೊಂದು ಅದ್ಭುತವನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ. ಅದನ್ನು ಆಲ್ ಬಿರಿಕಾ ಅಂತ ಕರೀತಾರೆ, ಅಂದರೆ ದ ಸರ್ಕ್ಯುಲರ್ ಪೂಲ್. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ದೊಡ್ಡ ಮರಳುಗಾಡಾಗಿತ್ತು. ಇಲ್ಲಿ ನೀರಿನ ಅಭಾವ ಅಂತೂ ತುಂಬಾ ಇತ್ತು. ನಮ್ಮ ಕಡೆ ಇದ್ದ ಹಾಗೆ ಇಲ್ಲಿ ಯಾವುದು ಹಳ್ಳ, ಕೆರೆ ಅಥವಾ ಬೋರ್ವೆಲ್ ಇರಲಿಲ್ಲ. ಇದು ಬೇರೆ ತುಂಬ ಎತ್ತಾದ ಪ್ರದೇಶ. ಇಲ್ಲಿ ಮಳೆ ಬಂದರೆ ಮಾತ್ರ ನೀರು ಸಿಗೋದಂತೆ. ಇದೇ ನೀರು ಇವರು ಅಡುಗೆಗೆ ಮತ್ತು ಸ್ನಾನ ಮಾಡೋಕ್ಕೆ
ಎಲ್ಲದಕ್ಕೂ ಇದನ್ನೇ ಉಪಯೋಗಿಸ್ತಾ ಇದ್ರಂತ ಅಲ್ಲಿ ಬರೆದಿದ್ದಾರೆ. ಈ ಅಮ್ಮನ ಕೋಟೆ ಮೇಲೆ ಎಲ್ಲಾದರೂ ನೀರು ಬಿದ್ದರೆ ಅದೆಲ್ಲ ಒಂದು ಕಡೆ ಸಂಗ್ರಹಣೆ ಆಗಿ ಈ ಪೂಲ್ಗೆ ಬಂದು ಬೀಳೋದಂತೆ. ಇದಕ್ಕೆ ಪೈಪ್ಸ್ ಕೂಡ ಹಾಕಿದ್ದಾರೆ ಆ ಕಾಲದಲ್ಲಿ ಅಂತ ಹೇಳ್ತಾರೆ. ಈ ಹಳ್ಳ ಸುಮಾರು 7-7.5 ಮೀಟರ್ ಆಳ ಇದೆ ಮತ್ತು ಒಂದು 17 ಮೀಟರ್ವರೆಗೂ ಅಗಲ ಇದೆ ಅಂತ ಬರೆದಿದ್ದಾರೆ. ಇಷ್ಟು ದೊಡ್ಡ ಹಳ್ಳನ ಸುಮಾರು 1000 ವರ್ಷಗಳ ಹಿಂದ್ಗಡೆನೆ ಕಟ್ಟಿದ್ದಾರೆ. ಇದಕ್ಕೆ ಇಳಿಯೋಕ್ಕೆ ಮೆಟ್ಲು ಅಂಥದ್ದೆಲ್ಲ ಮಾಡಿದ್ದಾರೆ. ಮತ್ತು ಇದನ್ನು ನೀರಾಗೋದ್ಮೇಲೆ ಕ್ಲೀನ್ ಮಾಡೋ ಫೆಸಿಲಿಟಿ ಕೂಡ ಮಾಡಿದ್ರಂತೆ ಆ ಕಾಲದಲ್ಲಿ. ಗೋಡೆ ನೋಡಿ, ಗೋಡೆನೇ ಸುಮಾರು ಒಂದು 1.5-2 ಮೀಟ್ರ್ ದಪ್ಪವಾಗಿದೆ. ಮತ್ತು ಕಟ್ಟಿದಾರಲ್ಲ ಗೋಡೆಯಲ್ಲಿ ಸಿಮೆಂಟ್ ಮೋಟರ್ ಎಲ್ಲ ಹಾಕ್ದಾಗಿದೆ. ಅಂದರೆ ನೀರು ಬಿದ್ದರೂ ಕೂಡ ಲೀಕ್ ಆಗದೆ ಇದರಲ್ಲೇ ಉಳ್ಕೊಂಡಿರುತ್ತೆ ಅನ್ನೋ ರೀಸನ್ಗೋಸ್ಕರ. ಸ್ನೇಹಿತರೆ, ನಾವೀಗ ಇರೋದು ಬೈಜಾಂಟಿನ್ ಕಾಲದ ಚರ್ಚು. ಬೈಜಾಂಟಿನ್ ಸಾಮ್ರಾಜ್ಯದವರು ಕ್ರಿಶ್ಚಿಯನ್ರಾಗಿದ್ದರು. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಚರ್ಚಿನ ಸ್ಥಾಪನೆ ಮಾಡಿದ್ದಾರೆ. ಸುಮಾರು ಕ್ರಿಸ್ತಶಕ 5ನೇ ಅಥವಾ 6ನೇ ಶತಮಾನದಲ್ಲಿ ಸ್ಥಾಪಿಸಿದ್ದಾರೆ. ನೋಡಿ, ಈಗಂತೂ ಏನೂ ಉಳಿದಿಲ್ಲ ಇಲ್ಲಿ ನೋಡೋಕ್ಕೆ. ಒಂದಷ್ಟು ಪಿಲ್ಲರ್ಗಳು ಉಳ್ಕೊಂಡಿದೆ. ಮಧ್ಯದಲ್ಲಿ ಅಯಲ್ ಏನಿದೆ ಇದ್ರ ನೋಡಿ, ಇದೆಲ್ಲ ಮೊಸಾಯಿಕ್ ಫ್ಲೋರಿಂಗ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ಥಿಂಕ್ ರೂಮ್ಸ್ ಏನೋ ಕಟ್ಟಿದಂಗಿದೆ. ಇಲ್ಲಿ ದೇವ್ರನ್ನ ಇಡೋ ಪ್ಲೇಸ್ ಇದು, ನೀಶ್ ಅಂತಾರೆ. 1400-500 ವರ್ಷಗಳಾಗಿದ್ದರೂ ಕೂಡ ಕೆಲವು ಪಿಲ್ಲರ್ಗಳಂತೂ ಹಾಗೆ ಉಳ್ಕೊಂಡಿದೆ. ಸಂಪೂರ್ಣ ಚರ್ಚ್ ಹಾಳಾಗಿದ್ದರೂ ಸ್ವಲ್ಪ ಸ್ವಲ್ಪ ಅವಶೇಷಗಳು ಉಳಿದುಕೊಂಡಿದೆ. ಇದೇ ಒಂದು ಸಂತೋಷದ ವಿಷಯ ನೋಡೋಕ್ಕೆ. ಈಗ ನೀವು ನೋಡಿದ್ರೆ ಅಮ್ಮನ್ ಸಿಟಾಡೆಲ್ ಅಲ್ಲಿ ಬೆಟ್ಟದ ಮೇಲೆ ಇದೆ. ಅದರ ಆಪೋಸಿಟೇ ನೀವು ನೋಡ್ಬೋದು ರೋಮನ್ ಥಿಯೇಟರ್ ಇದೆ. ಇದೀಗ ನಾವು ಅಮ್ಮನ್ ಸಿಟಾಡೆಲ್ ನೋಡ್ಕೊ ಬಂದ್ವಿ. ಅಮ್ಮನ್ ಸಿಟಾಡೆಲ್ಗೆ ಆಪೋಸಿಟ್ ಆಗಿ 2 ಬೆಟ್ಟಗಳ ಮಧ್ಯೆ ಇಷ್ಟು ದೊಡ್ಡ ಥಿಯೇಟರ್, ಅದು 6000 ಜನ ಕೂತ್ಕೊಳ್ಳೋ ಥರ ಈ 2000 ವರ್ಷ ಹಿಂದ್ಗಡೆ ಏನೇ ಕಟ್ಟಿದ್ದಾರೆ ನಾವು ತಿಳ್ಕೊಳ್ಳೋಣ. ಬನ್ನಿ ಒಳಗಡೆ ಹೋಗೋಣ. ನಾವು ಇದೀಗ ನಾವು ಇಷ್ಟು ದೊಡ್ಡ ರೋಮನ್ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಇಲ್ಲಿ ಎಂಟ್ರೆನ್ಸಲ್ಲಿ ತುಂಬ ಪಿಲ್ಲರ್ಸ್ ಇದೆ, ನೀವು ನೋಡ್ಬೋದು. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ದೊಡ್ಡ ರೋಮನ್ ಆರ್ಕಿಟೆಕ್ಚರ್ ಅಂತ. ದೊಡ್ಡ ಪಿಲ್ಲರ್ಸು, ಅದರ ಮೇಲೆ ಮತ್ತೆ ಕಲ್ಲನ್ನ ನಿಲ್ಲಿಸಿರ್ತಾರೆ. ಒಂಥರ ಕೆತ್ತನೆ ಕೂಡ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಸುಮಾರು ಈ 7-8 ಪಿಲ್ಲರ್ ಮಾತ್ರ ಉಳ್ಕೊಂಡಿದೆ. ಮತ್ತೆ ಅದ್ರ ಮೇಲೆ ಇಟ್ಟಿರೋ ಕಲ್ಲು ಕೂಡ ಹಾಗೆ ಇದೆ. ಇದೇ 6000 ಜನ ಕೂತ್ಕೊಳ್ಳುವಂಥ ರೋಮನ್ ಥಿಯೇಟರ್. ನೀವು ನೋಡ್ಬೋದು. ಇವಾಗ ನಾನು ಸ್ಟೇಜ್ ಹತ್ರ ಇದ್ದೀನಿ. ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡಿದಷ್ಟು ಕಾಣಿಸ್ತಾನೆ ಇದೆ. ಇದನ್ನು ಕಟ್ಟಡ ಥರ ಕಟ್ಟಿಲ್ಲ. ಇಲ್ಲಿ ಮೊದಲೊಂದು ಬೆಟ್ಟ ಇತ್ತು, ಅದನ್ನೇ ಕೆತ್ತನೆ ಮಾಡಿ ಈ ಥರ ಥಿಯೇಟರ್ನ ನಿರ್ಮಾಣ ಮಾಡಿದ್ದಾರೆ. 2000 ವರ್ಷ ಹಿಂದೆ ಅಂದರೆ ನಂಬಲಿಕ್ಕೆ ಒಂಥರ ತುಂಬ ಕಷ್ಟನೇ ಆಗೋ ಥರ ವಿಷಯ ಇದು. ಥಿಯೇಟರ್ದು ಸೀಟಿಂಗ್ ಲೆವೆಲ್ ನೋಡಿದ್ರೆ 3 ಲೆವೆಲ್ ಆಗಿ ಮಾಡಿದ್ದಾರೆ. ಮೊದಲನೇದು ಇಲ್ಲಿ ಯಾರಾದರೂ ಈ ಸೆನೇಟರ್ಸ್ ಅಂತಾರಲ್ಲ, ರಾಜಮನೆತನದವರು, ಅವರಿಗೆ ಆಪ್ತರು, ಮಂತ್ರಿಗಳು ಅಂಥವರೆಲ್ಲ ಮುಂದೆ ಸಾಲಿನಲ್ಲಿ ಕೂತ್ಕೋತಾ ಇದ್ರು. 2ನೇ ಸಾಲಿನಲ್ಲಿ ಈ ಊರಿನ ಪ್ರಜೆಗಳು ಅವರೆಲ್ಲ ಕೂತ್ಕೋತಾ ಇದ್ರು. 3ನೇ ಸಾಲಿನಲ್ಲಿ ಬಡವರು ಮತ್ತು ಈ ಸ್ಲೇವ್ಸ್ ಎಲ್ಲ ಇರ್ತಾರಲ್ಲ ಅಂಥವರೆಲ್ಲ ಕೂತ್ಕೊಳ್ಳೋಕ್ಕೆ ಮೇಲೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಹಿಂದೆ ಕೂಡ ನೀವು ನೋಡ್ಬೋದು. ಈ ಕಾಲದಲ್ಲಿ ಈ ಮಾಡ್ರನ್ ಆಡಿಟೋರಿಯಮ್ಸ್ ಹೇಗೆ ಕಟ್ತಾರೋ ಅದೇ ವಿಧವಾಗಿ ಇದನ್ನು ಕೂಡ ಕಟ್ಟಿದ್ದಾರೆ. ಎಂಟ್ರೆನ್ಸ್ ಡೋರ್ ಅಂತೆ, ಸ್ಟೇಜ್ ಅಂತೆ ಎಲ್ಲ ಇದೆ. ಇಲ್ಲಿ ಪಿಲ್ಲರ್ಸ್ ಎಲ್ಲ ಕಟ್ಟಿದ್ದಾರೆ. ಆದರೆ ಪಿಲ್ಲರ್ಸ್ ಇಲ್ಲಿ ಕೂಡ ಬಿದ್ದೋಗಿದೆ ತುಂಬ. ಎರಡನೇ ಶತಮಾನದಲ್ಲಿ ರೋಮನ್ ಎಂಪರರ್ ಆದ ಆಂಟೋನಿನಸ್ ಪಯಸ್ ಅವರು ಈ ಥಿಯೇಟರ್ನ ಕಟ್ಟಿದ್ದು. ಇಲ್ಲಿ ತುಂಬ ಕಲ್ಚರಲ್, ರಿಲಿಜಿಯಸ್ ಈವೆಂಟ್ಸ್ ಮತ್ತು ತುಂಬ ಸಿವಿಕ್ ಈವೆಂಟ್ಸ್ ಕೂಡ ಇಲ್ಲಿ ನಡೀತಾ ಇತ್ತಂತೆ. ನೋಡಿ ಸ್ನೇಹಿತರೆ, 2 ಲೆವೆಲ್ ಹತ್ತಿದ ಮೇಲೆ ಹೇಗೆ ಕಾಣುತ್ತೆ ಥಿಯೇಟರ್. ಸ್ನೇಹಿತರೆ, ಈ ರೋಮನ್ನರು, ಗ್ರೀಕರೆಲ್ಲ ಇದ್ದಾರಲ್ಲ, ಅವ್ರಿಗೆಲ್ಲ ಈ ಎಂಟರ್ಟೈನ್ಮೆಂಟ್ ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು, ಈ ಕಲ್ಚರಲ್ ಈವೆಂಟ್ಸ್, ಫೆಸ್ಟಿವಲ್ ಇದೆಲ್ಲ ತುಂಬ ಇಷ್ಟ ಅವ್ರಿಗೆ. ಹತ್ಕೊಂಡು 3ನೇ ಸೀಟಿಂಗ್ ಲೆವೆಲ್ ಕೂಡ ದಾಟಿದ್ದೀವಿ. ಇಲ್ಲಿಂದ ನೋಡಿ, ಈ ನೀಶ್ ನೋಡಿದ್ರ, ಇದೇ ಟೆಂಪಲ್ ಆಫ್ ಹರ್ಕುಲೆಸ್. 2000 ವರ್ಷಗಳ ಹಿಂದೆ
ಇಲ್ಲಿ ಟೆಂಪಲ್ನ ಕಟ್ಟಿದ್ದಾರೆ. ಇಷ್ಟು ಮೇಲೆಯಿಂದ ನೋಡಿದ್ರೆ ಅಮ್ಮನ ಸಿಟಾಡೆಲ್ ಕೂಡ ಕಾಣುತ್ತೆ. ಅಲ್ಲಿದ್ದ ಹರ್ಕುಲೆಸ್ ಟೆಂಪಲ್ ಕೂಡ ನಮಗೆ ಕಾಣುತ್ತೆ. ಅಲ್ಲೂ ಹರ್ಕುಲೆಸ್ ಟೆಂಪಲ್, ಇಲ್ಲೂ ಹರ್ಕುಲೆಸ್ ಟೆಂಪಲ್. 2000 ವರ್ಷಗಳ ಥಿಯೇಟರ್ನ ಇವತ್ತು ಕೂಡ ಈವೆಂಟ್ಸ್ ಯೂಸ್ ಮಾಡ್ತಾ ಇರೋದು ತುಂಬಾ ಮೆಚ್ಚಲೇಬೇಕಾದ ವಿಷಯ. ತುಂಬ ಫೆಸ್ಟಿವಲ್ಸ್ಗೆ, ರಿಲಿಜಿಯಸ್ ಈವೆಂಟ್ಸ್ಗೆ, ಸಿವಿಕ್ ಈವೆಂಟ್ಸ್ಗೆಲ್ಲ ಈ ಥಿಯೇಟರ್ನ ಇವತ್ತು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ರೋಮನ್ ಥಿಯೇಟರ್ ಹಿಂದೆ ಇದ್ರ ಪಕ್ಕದಲ್ಲೇ ಒಡಿಯೋನ್ ಥಿಯೇಟರ್ ಅಂತ ಇನ್ನೊಂದು ಸಣ್ಣ ಥಿಯೇಟರ್ ಇದೆ. ನೋಡ್ಕೊಬರೋಣ ಬನ್ನಿ. ಒಡಿಯನ್ ಹಾಲ್ ತುಂಬ ಚಿಕ್ಕದಾಗಿದೆ. ಮೇ ಬಿ ಒಂದು 300-400 ಜನ ಕೂತ್ಕೋಬೋದು ಅಂದ್ಕೊಂಡಿದ್ದೀನಿ. ಒಡಿಯನ್ ಅಂದ್ರೇ ಮ್ಯೂಸಿಕ್ ಹಾಲ್ ಅಂತ. ಇದು ಮೇ ಬಿ ಈ ಪೊಯೆಟಿಕ್ ಅಥವಾ ಮ್ಯೂಸಿಕಲ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ.